ಇನ್ನು ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಿದ್ದಂತೆ ಟ್ರೋಲ್ಗಳು ಶುರುವಾಗ್ತಾ ಇದ್ದಾವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಪ್ರದೋಷ್ ಫೋಟೋ ಹಾಕಿ ಕೆಟ್ಟದಾಗಿ ಬರೆದು ಪೋಸ್ಟ್ ಮಾಡಿದ್ದಾರೆ. ಮಾರಿ ಕಣಿವೆ ರಹಸ್ಯ ಅನ್ನುವಂಥ ಒಂದು ಫೇಸ್ಬುಕ್ ಖಾತೆ, ಆ ಖಾತೆಯಲ್ಲಿ ಈ ರೀತಿಯ ಒಂದು ಪೋಸ್ಟ್ ಅನ್ನ ಮಾಡಲಾಗಿದೆ. ಪ್ರದೋಷ್ ಬಗ್ಗೆ ಪೋಸ್ಟ್ ಮಾಡಿರತಕ್ಕಂಥ ಅಡ್ಮಿನ್ಗೆ ಈಗ ನೆಟ್ಟಿಗರು ಕ್ಲಾಸ್ ತಗೊಂಡಿದ್ದಾರೆ. ಪ್ರದೋಷ್ ಪರವಾಗಿ ಹಲವು ನೆಟ್ಟಿಗರಿಂದ ಕಾಮೆಂಟ್ ಪೋಸ್ಟ್ ಕೂಡ ಅಂದ್ರೆ ರೀಪೋಸ್ಟ್ ಕೂಡ ಮಾಡಲಾಗಿದೆ. ಅದಕ್ಕೆ ಉತ್ತರವನ್ನ ಕೂಡ ನೆಟ್ಟಿಗರು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ಜೋರಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸಿದ ವಿಚಾರ ಹೊರಬರ್ತಾ ಇದ್ದಂತೆ ಕೆಲವರು ಪ್ರದೋಷ್ ಫೋಟೋ ಹಾಕಿ ಅವಹೇಳನಕಾರಿ ರೀತಿಯಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರಿ ಕಣಿವೆ ರಹಸ್ಯ ಅನ್ನುವಂಥ ಒಂದು ಫೇಸ್ಬುಕ್ ಖಾತೆ, ಅದರ ಒಂದು ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಒಂದು ಫೇಸ್ಬುಕ್ ಖಾತೆಯಲ್ಲಿ ಪ್ರದೋಷ್ ಬಗ್ಗೆ ಪೋಸ್ಟ್ ಮಾಡಲಾಗಿದ್ದು, ಈ ಪೋಸ್ಟಿಗೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಸತ್ಯ ಬಹಳ ದಿನ ಮುಚ್ಚಿಡೋದಕ್ಕೆ ಸಾಧ್ಯವೇ? ಅವನಿಗೆ ಬದುಕೋದಕ್ಕೆ ಆಸೆ ಇದೆ, ಅದಕ್ಕೆ ಸತ್ಯ ಹೇಳ್ತಿದ್ದಾನೆ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಪ್ರಾಯಶ್ಚಿತ್ತಕ್ಕಾಗಿ ಪ್ರದೋಷ್ ಒಳ್ಳೆ ನಿರ್ಧಾರ ಮಾಡಿದ್ದಾನೆ, ಇದರಲ್ಲಿ ತಪ್ಪೇನಿದೆ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ದಾರೆ ಕಾಮೆಂಟ್ ಬಾಕ್ಸ್ ಅಲ್ಲಿ. ಇದನ್ನ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಪ್ರದೋಷ್ ಪರವಾಗಿ ಕಾಮೆಂಟ್ ಮಾಡಿದ್ದು, ಸತ್ಯವನ್ನ ಬಹಳ ದಿನ ಮುಚ್ಚಿಡೋದಕ್ಕೆ ಸಾಧ್ಯನಾ? ಅವನಿಗೆ ಬದುಕೋದಕ್ಕೆ ಆಸೆ ಇದೆ, ಅದಕ್ಕೆ ಸತ್ಯ ಹೇಳ್ತಾ ಇದ್ದಾನೆ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಪ್ರಾಯಶ್ಚಿತ್ತಕ್ಕಾಗಿ ಪ್ರದೋಷ್ ಒಳ್ಳೆಯ ನಿರ್ಧಾರ ಮಾಡಿದ್ದಾನೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಅವರು ಹಂಚ್ಕೊಂಡಿದ್ದಾರೆ. ಇನ್ನು ಕೆಲವರು ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿರೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿ ಪ್ರದೋಷ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿರುವವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದೋಷ್ ಪರ ವಿರೋಧದ ಚರ್ಚೆ ಜೋರಾಗಿದೆ. ಒಂದು ಕಡೆ ಪ್ರದೋಷ್ ಹೇಳಿಕೆಯಿಂದ ಪ್ರಕರಣದಲ್ಲಿ ಹೊಸ ತಿರುವು ಸಿಗಬಹುದು ಅಂತಕ್ಕಂಥ ಒಂದು ಚರ್ಚೆ, ಮತ್ತೊಂದು ಕಡೆ ಆತನ ನಿರ್ಧಾರವನ್ನು ಪ್ರಶ್ನಿಸ್ತಕ್ಕಂಥವರು ಕೂಡ ಇದ್ದಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾವು ಗಮನಿಸೋದಾದರೆ, ಪ್ರದೋಷ್ ಮಾಫಿ ಸಾಕ್ಷಿಯಾಗೋ ಅರ್ಜಿಯನ್ನು ಕೋರ್ಟ್ ಪರಿಗಣಿಸ್ತಕ್ಕಂಥ ಪ್ರಕ್ರಿಯೆ, ಆತನ ಹೇಳಿಕೆಗಳ ಸತ್ಯಾಸತ್ಯತೆ ನ್ಯಾಯಾಲಯದ ಮುಂದಿನ ವಿಚಾರಣೆಯಲ್ಲೇ ನಿರ್ಧಾರ ಆಗಬೇಕು. ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಅಥವಾ ಕಾಮೆಂಟ್ಗಳು ಅಂತಿಮ ತೀರ್ಪು ಆಗಿರೋ ಚಾನ್ಸ್ ಇಲ್ಲ. ಸೊ ಬಂದೇ ಬರುತ್ತೆ ಈ ರೀತಿಯ ಒಂದು ಕಾಮೆಂಟ್ಸ್ಗಳು, ವಾದ ವಿವಾದಗಳು. ನೋಡಬೇಕು ಏನಾಗತ್ತೆ ಅಂತ. ಒಟ್ಟಿನಲ್ಲಿ ಈ ಒಂದು ವಿಚಾರಗಳನ್ನು ನೋಡ್ತಾ ಇದ್ರೆ, ಮಾಫಿ ಸಾಕ್ಷಿ ಆಗ್ತಿದ್ದಂತೆ ಪ್ರದೋಷಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತಾ ಇದೆ. ಒಂದು ಕಡೆ ಅವಹೇಳನಕಾರಿ ಪೋಸ್ಟ್ಗಳು, ಮತ್ತೊಂದು ಕಡೆ ಪ್ರದೋಷ್ ಪರ ನೆಟ್ಟಿಗರ ಬ್ಯಾಟಿಂಗ್. ಸತ್ಯ ಮುಚ್ಚಿಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪ್ರದೋಷ್ ನೀಡಲಿರತಕ್ಕಂಥ ಒಂದು ಹೇಳಿಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ತಿರುವು ನೀಡುತ್ತೆ ಅನ್ನೋದೇ ಒಂದು ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಪ್ರದೋಷ್ ಈ ಒಂದು ಹೇಳಿಕೆಗೆ ಸಾಕಷ್ಟು ಟ್ರೋಲ್ಗಳಾಗ್ತಾ ಇದ್ದಾವೆ. ಒಂದಿಷ್ಟು ಜನ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಅಂತ ವಿಚಾರದಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಹೇಳ್ತೀರಿ ಅಂತ? ಎಸ್ ಪ್ರಮೋದ್, ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಮಾಫಿ ಸಾಕ್ಷಿಯಾದಂಥ ಪ್ರದೋಷ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇದೀಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈ ದರ್ಶನ್ ಪರವಾಗಿ ಜೊತೆಗೆ ಪ್ರದೋಷ್ ಪರವಾಗಿ ಪರ ವಿರೋಧ ಚರ್ಚೆಗಳು ಕೂಡ ಸಾಕಷ್ಟು ಕೇಳಿ ಬರ್ತಿದೆ. ಎಲ್ಲೋ ಒಂದು ಕಡೆ 20 ವರ್ಷದಿಂದ ಆ ದರ್ಶನ್ ಜೊತೆಗೆ ಏನು ಫ್ರೆಂಡ್ಶಿಪ್ನಲ್ಲಿ ಇದ್ದಂಥ ಏನು ಪ್ರದೋಷ್ ಇದೀಗ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಈಗ ಅರ್ಜಿ ಸಲ್ಲಿಸಿ ಅದಕ್ಕೆ ಅನುಮತಿ ಕೂಡ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಪ್ರದೋಷ್ನ ಏನು ಭಾವಚಿತ್ರವನ್ನು ಶೇರ್ ಮಾಡೋ ಮೂಲಕ
ಈತ ಏನು ದರ್ಶನ್ನ ಜೊತೆಗೆ ಇದ್ದು ದರ್ಶನ್ನ ದುಡ್ಡಲ್ಲೇ ತಿಂದು ದರ್ಶನ್ನ ಜೊತೆಗೆ ಇದ್ದು ಇದೀಗ ದರ್ಶನ್ಗೆ ನಮಸ್ಕಾರ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾನೆ ಅಂತೇಳಿ ಇದೀಗ ಏನು ಮಾರಿಕಣಿವೆ ಫೇಸ್ಬುಕ್ ಅಕೌಂಟ್ನಿಂದ ಮಾರಿಕಣಿವೆ ಎಂಬ ಅಕೌಂಟ್ನಿಂದ ಇದೀಗ ಪೋಸ್ಟ್ ಮಾಡೋ ಮೂಲಕ ಸಾಕಷ್ಟು ನೆಟ್ಟಿಗರ ಕೆಂಗಣಿಗೂ ಕೂಡ ಇದಾಗಿದೆ. ಈ ಪೋಸ್ಟ್ನಲ್ಲಿ ಕಮೆಂಟ್ ಮಾಡಿರ್ತಕ್ಕಂಥ ಹಲವಾರು ಏನು ನೆಟ್ಟಿಗರು ಅದರಲ್ಲಿ ತಪ್ಪೇನಿದೆ, ಮಾಫಿ ಸಾಕ್ಷಿ ಒಳಗಾಗಿರ್ತಕ್ಕಂಥ ಪ್ರದೋಷನ ತಪ್ಪೇನಿದೆ, ಅಲ್ಲಿ ನಡೆದಿರ್ತಕ್ಕಂಥ ಸತ್ಯವನ್ನು ಹೇಳೋದಕ್ಕೆ ಅದರಲ್ಲಿ ತಪ್ಪೇನಿದೆ, ಒಂದು ವೇಳೆ ಏನಾದರೂ ದರ್ಶನ್ ಪರವಾಗೇ ಬರ್ಬೋದು ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಸತ್ಯವನ್ನು ಹೇಳೋದಕ್ಕೆ ಇಷ್ಟು ದಿನ ಏನು ಪ್ರದೋಷ್ ಏನು ಮುಚ್ಚಿಟ್ಟಿದ್ರು ಆ ಸತ್ಯ ಏನಿದೆ ಇದು ಹೊರಗಡೆ ಬರುತ್ತೆ ಅನ್ನೋದು ಇದೀಗ ಏನು ನೆಟ್ಟಿಗರ ಒಂದು ಅಡ್ಮಿನ್ಗೆ ಕ್ಲಾಸ್ ತೆಗೆದುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಏನು ಕಮೆಂಟ್ ಸೆಕ್ಷನ್ನಲ್ಲಿ ಪ್ರದೋಷ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಎಲ್ಲ ಒಂದು ಕಡೆ ಈಗ ಏನು ಪ್ರದೋಷ್ ದರ್ಶನ್ ಜೊತೆಗೆ ಇದ್ದು ಇದೀಗ ಮಾಫಿ ಸಾಕ್ಷಿಗೆ ಮುಂದಾಗಿರೋದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಎಲ್ಲೊಂದು ಕಡೆ ಈ ಪ್ರಕರಣಕ್ಕೆ ಸಾಕಷ್ಟು ತಿರುವು ಕೂಡ ಇದು ಮಾಫಿ ಸಾಕ್ಷಿ ಪಡೆಯೋದ್ರಿಂದ ಯಾವ ರೀತಿಯಾಗಿ ದರ್ಶನ್ನ ಪರವಾಗಿ ಜೊತೆಗೆ ವಿರೋಧವಾಗಿ ಈ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಕೂಡ ಮುಂದಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪರ ವಿರೋಧ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಿರುಸಿನಿಂದ ಸಾಗುತ್ತೆ. ಪ್ರಮೋದ್, ಥ್ಯಾಂಕ್ ಯು.